ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಲಿಸಿ. ಕವನದ ಶೀರ್ಷಿಕೆ ಸತ್ಯಾನ್ವೇಷಣೆ. ಭಯಾನಕತೆ ಸೃಷ್ಟಿಯಾಗುತ್ತಿದೆ ತಿಳಿದವರಿಂದಲೇ, ಅದೇನು ಸಂತೋಷ ಪಡುತ್ತಿಹರೋ ತಿಳಿಯದಾಗಿದೆ. ದಿಕ್ಕು ತಪ್ಪಿಸುವ ಯತ್ನ ನಡೆಯುತ್ತಲೇ ಇದೆ, ನೆತ್ತಿಗೆ ಸುಡುವ ಬೆಂಕಿಯುಂಡೆ ಬೀಳುತ್ತಲೇ ಇದೆ. ಬಿಡಿ ಕಾಸಿನ ಆಸೆಗೆ ಮನುಷ್ಯತ್ವವೇ ಕಣ್ಮರೆ, ಮದ್ಯದ ದಾಸ್ಯಕ್ಕೆ ಸಂಬಂಧಗಳೇ ಬಲಿಯಾಗಿರೆ. ಅಧಿಕಾರದ ಆಸೆಗೆ ನ್ಯಾಯ ನೀತಿಯ ದುಡಿರೆ, ಸ್ವಾರ್ಥದ ಪಿತ್ತಕ್ಕೆ ಸಮಾಜವೇ ನಲುಗಿದೆ. ಯಾರದ್ದೋ ಸ್ವಹಿತಕ್ಕೆ ಇನ್ನಾರೋ ಬಲಿಪಶು, ಭಕ್ತಿಯ ಪರಾಕಾಷ್ಠೆಗೆ ಸಾಕಾಗುತ್ತಿಲ್ಲ ಪುಡಿಗಾಸು. ದುಡ್ಡಿನ ದರ್ಬಾರು ಹೀಗಾಗಿಸಿ ಬಿಟ್ಟಿದೆ ಬದುಕೇ ದುಬಾರಿ, ಎಲ್ಲರೊಳಗೆ ಅವಿತಿರುವುದೊಂದೇ ಪ್ರತಿಯೊಂದಕ್ಕೂ ತರಾತುರಿ. ನಾವೇಕೆ ಹೀಗಾದೆವು, ಅಡ್ಡದಾರಿಗಳನ್ನೇಕೆ ತುಳಿದೆವು, ಭ್ರಮೆಯನ್ನೇ ಪೋಷಿಸುತ್ತ ಅದೇಕೆ ಬುದ್ಧಿಗೇಡಿಗಳಾದೆವು. ಹಣವಂತರ ಬೆಂಬಲಿಸಿ ಕುತಂತ್ರಿಗಳಿಗೆ ದಾಸರಾಗಿ, ದೂರವಾಗಿ ಬಿಟ್ಟೆವು ಸತ್ಯಾನ್ವೇಷಣೆಗೆ ತೊಡಕಾಗಿ. ಸವಾಲುಗಳೇನೇ ಇರಲಿ ಅರ್ಥೈಸಿಕೊಂಡು ಮುನ್ನಡೆಯೋಣ, ಒಳ್ಳೆಯದು ಎಲ್ಲಿಯೇ ಇರಲಿ ಪೋಷಿಸುವ ಪಣ ತೊಡೋಣ. ಸಮಾಜ ಹಾಳುಗೆಡುವ ನೈತಿಕತೆ ಯಾರಿಗಿಲ್ಲ ಇರಲೂಬಾರದು, ಸಮಾಜ ಹಾಳುಗೆಡುವ ನೈತಿಕತೆ ಯಾರಿಗಿಲ್ಲ ಇರಲೂಬಾರದು. ಸ್ವಾರ್ಥ ಮುಕ್ತ ಸಮಾಜವಾದರೆ ಎಲ್ಲವೂ ಸರಿ ಹೋಗುವುದು, ಸ್ವಾರ್ಥ ಮುಕ್ತ ಸಮಾಜವಾದರೆ ಎಲ್ಲವೂ ಸರಿ ಹೋಗುವುದು. ಧನ್ಯವಾದಗಳು. ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು.